ಕುಸಿದು ಬಿದ್ದ ಸುಳ್ಳು ಅಂಕಿಅಂಶಗಳ ಕೋಟೆ, ವಿಶ್ವದ ಎದುರು ಕಳಚಿ ಬಿತ್ತು ಮೋದಿ ಮುಖವಾಡ. ಬಂಡವಾಳ ಶಾಹಿಗಳ ಏಳಿಗೆಯೇ ದೇಶದ ಪ್ರಗತಿನ, ಒಕ್ಕೂಟ ಸರ್ಕಾರದ ವಿರುದ್ಧ ಜನಾಕ್ರೋಶ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ದಿನ ಬೆಳಗಾದ್ರೆ ಸಾಕು ದೇಶದ ಪ್ರಮುಖ ಮಾಧ್ಯಮಗಳಲ್ಲಿ, ರಸ್ತೆ ಬದಿಯ ಬೃಹತ್ ಫ್ಲೆಕ್ಸ್ಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಜಾಹೀರಾತು ರಾರಾಜಿಸ್ತಾ ಇರುತ್ತೆ. ಅದೇನು ಅಂತಂದ್ರೆ, ಭಾರತ ಇಂದು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ, ನಾವು ವಿಶ್ವಗುರು ಆಗ್ತಿದ್ದೇವೆ ಅಂತ. ಸೊ ಈ ಪ್ರಚಾರಕ್ಕಾಗಿ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣವನ್ನ ನೀರಂತೆ ಹರಿಸಲಾಗುತ್ತೆ. ಆದರೆ ಭವ್ಯ ಪ್ರಚಾರದ ಹಿಂದಿರುವಂತಹ ಅಸಲಿ ಸತ್ಯ ಏನು? ಕೇವಲ ಅಂಕಿಅಂಶಗಳ ಮಾಯಾಜಾಲವನ್ನು ಸೃಷ್ಟಿಸಿ ದೇಶದ ಜನಸಾಮಾನ್ಯರ ಕಣ್ಣಿಗೆ ಮಂಕುಬೂದಿ ಎರಚಲಾಗ್ತಾ ಇದೆಯಾ? ಈ ಪ್ರಶ್ನೆಗಳಿಗೆ ಇತ್ತೀಚಿನ US ನ್ಯೂಸ್ ಅಂಡ್ ವರ್ಲ್ಡ್ ರಿಪೋರ್ಟ್ ನೀಡಿರುವಂತಹ ಜಾಗತಿಕ ವರದಿ ಅತ್ಯಂತ ಕಟು ಉತ್ತರವನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡುವ, ವಿರೋಧ ಪಕ್ಷಗಳನ್ನ ಸದಾ ದೂಷಿಸುವ ಮತ್ತು ಆಡಳಿತಾರೂಢ ಬಿಜೆಪಿ ಸರ್ಕಾರದ ಏಜೆಂಟರಂತೆ ವರ್ತಿಸುವಂತಹ ನಮ್ಮ ದೇಶದ ಗೋಧಿ ಮೀಡಿಯಾಗಳು ಮುಚ್ಚಿಡೋಕೆ ಯತ್ನಿಸಿದ ಸತ್ಯವನ್ನ ಅದೇ ಗೋಧಿ ಮೀಡಿಯಾದ ಭಾಗ ಆಗಿರುವಂತಹ ವಿಶ್ವವಾಣಿ ಪತ್ರಿಕೆ ಪ್ರಕಟಿಸಿರುವ ವರದಿ ಜಗತ್ತಿನ ಎದುರು ತೆರೆದಿಟ್ಟಿದೆ. ಈ ವರದಿಯ ಪ್ರಕಾರ ಜಗತ್ತಿನ ಅತ್ಯಂತ ಆರ್ಥಿಕ ಸ್ಥಿರ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ ಬರೋಬ್ಬರಿ 47ನೇ ಸ್ಥಾನ ಲಭಿಸಿದೆ. 5ನೇ ಅತಿ ದೊಡ್ಡ ಆರ್ಥಿಕ ದೇಶ ಅಂತ ಜಾಗತಿಕ ಮಟ್ಟದಲ್ಲಿ ಡಂಗೂರ ಬಾರಿಸುವಂತಹ ನರೇಂದ್ರ ಮೋದಿ ನೇತೃತ್ವದ ಒಕ್ಕೂಟ ಸರ್ಕಾರ ಆರ್ಥಿಕ ದಿವಾಳಿತನ ಮತ್ತು ಆಡಳಿತ ವೈಫಲ್ಯ ಈ ವರದಿಯಿಂದಾಗಿ ಇಡೀ ಜಗತ್ತಿನ ಎದುರು ಬೆತ್ತಲಾಗಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಬೃಹತ್ ಆರ್ಥಿಕತೆ ಆದರೆ ಸ್ಥಿರತೆ ಮಾತ್ರ ಶೂನ್ಯ. ಯಾವುದೇ ಒಂದು ದೇಶದ ಆರ್ಥಿಕತೆಯ ಗಾತ್ರ GDP ದೊಡ್ಡದಾದ ತಕ್ಷಣ ಆ ದೇಶದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅಂತ ಅರ್ಥ ಅಲ್ಲ. GDP ಅನ್ನುವುದು ಕೇವಲ ಒಟ್ಟು ಉತ್ಪಾದನೆ ಮತ್ತು ವಹಿವಾಟನ್ನು ತೋರಿಸುತ್ತೆ. ಆದರೆ ಈ ದೇಶದ ಜನಸಾಮಾನ್ಯರ ಬದುಕು ಹೇಗಿದೆ, ಆರ್ಥಿಕತೆ ಎಷ್ಟು ಸ್ಥಿರವಾಗಿದೆ, ಬೆಲೆ ಏರಿಕೆ ನಿಯಂತ್ರಣದಲ್ಲಿದೆಯಾ ಮತ್ತು ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತಾ ಇದೆಯಾ ಅನ್ನೋದರ ಮೇಲೆ ಆರ್ಥಿಕ ಸ್ಥಿರತೆ ನಿರ್ಧಾರ ಆಗುತ್ತೆ. US ನ್ಯೂಸ್ ವರದಿ ಇದೇ ಅಂಶವನ್ನ ಬಹಿರಂಗಪಡಿಸಿರೋದು. ಇನ್ನು ಈ ಪಟ್ಟಿಯಲ್ಲಿ UAE ಮೊದಲ ಸ್ಥಾನದಲ್ಲಿದ್ರೆ, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಕೆನಡಾ ಮತ್ತು ಜಪಾನ್ ನಂತಹ ದೇಶಗಳು ಮೊದಲ 5 ಸ್ಥಾನಗಳಲ್ಲಿ ಬರುತ್ತೆ. ಸೊ ಈ ದೇಶಗಳು ಕೇವಲ ಬಂಡವಾಳ ಕ್ರೋಢೀಕರಣಕ್ಕೆ ಒತ್ತು ನೀಡಿದ್ದೇನೆ ಅತ್ಯಾಧುನಿಕ ಮೂಲಸೌಕರ್ಯ, ಉದ್ಯೋಗ ಭದ್ರತೆ, ಡಿಜಿಟಲ್ ಪಾವತಿ ವ್ಯವಸ್ಥೆ ಹಾಗೂ ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ. ಆದರೆ 4.15 ಟ್ರಿಲಿಯನ್ GDP ಹೊಂದಿರುವಂತಹ ಭಾರತ ಮಾತ್ರ 47ನೇ ಸ್ಥಾನಕ್ಕೆ ಕುಸಿದು ಪಾತಾಳ ಕಂಡಿದೆ. ಇದರರ್ಥ ನಮ್ಮ ದೇಶದ ಆರ್ಥಿಕತೆಯ ಗಾತ್ರ ದೊಡ್ಡದಾಗ್ತಾ ಇದ್ರೂ ಸಹ ಅದರಲ್ಲಿ ಯಾವುದೇ ರೀತಿಯ ಸ್ಥಿರತೆ ಇಲ್ಲ ಅಂತ. ಅಂದ್ರೆ ಇದು ಕೇವಲ ಒಂದು ಆಭಾಸ ಮಾತ್ರ. ಒಳಗೆ ಟೊಳ್ಳಾದ ಸ್ಥಿತಿ ಇದೆ ಅನ್ನೋದು ಜಾಗತಿಕ ವರದಿಗಳು ನಮ್ಮ ಮುಖಕ್ಕೆ ಹೊಡೆದಂತೆ ಹೇಳ್ತಾ ಇದೆ. ಸೊ ವರ್ಷಕ್ಕೆ 2 ಕೋಟಿ ಉದ್ಯೋಗದ ಮಕ್ಮಲ್ ಟೋಪಿ. 2014ರಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಯುವಜನಕ್ಕೆ ನೀಡಿದ ಪ್ರಮುಖ ಭರವಸೆ ಅಂತಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ. ಆದರೆ ಕಳೆದ 12 ವರ್ಷಗಳ ಆಡಳಿತವನ್ನು ತಿರುಗಿ ನೋಡಿದ್ರೆ ಉದ್ಯೋಗ ಸೃಷ್ಟಿಯಾಗೋದಿರ್ಲಿ, ಇದ್ದ ಉದ್ಯೋಗಗಳು ಇಲ್ದಂತ ಆಗೋಗಿದೆ. ಇವತ್ತು ದೇಶದ ಯುವಜನತೆ ಕೈಯಲ್ಲಿ ಪದವಿ ಪ್ರಮಾಣ ಪತ್ರ ಹಿಡಿದು ಬೀದಿ ಬೀದಿ ಅಲಿತಿದ್ದಾರೆ. IT ಕಂಪನಿಗಳಿಂದ ಹಿಡಿದು ಸಣ್ಣ ಸಣ್ಣ ಕೈಗಾರಿಕೆಗಳವರೆಗೆ ಎಲ್ಲೆಡೆ ಸಹ ಲೇ ಆಫ್ ಮತ್ತು ಉದ್ಯೋಗ ಕಡಿತದ ಸರಣಿ ಮುಂದುವರೆದಿದೆ. ಸೊ ಯುವ ಶಕ್ತಿಯೇ ದೇಶದ ಬಹುದೊಡ್ಡ ಆಸ್ತಿ ಅಂತ ಭಾಷಣ ಬಿಗಿಯೋ ಒಕ್ಕೂಟ ಸರ್ಕಾರ ಇವತ್ತು ಅದೇ ಯುವ ಸಮುದಾಯದ ಭವಿಷ್ಯವನ್ನ ಸಂಪೂರ್ಣವಾಗಿ ಕತ್ತಲೆಗೆ ದುಡಿದೆ. ದೇಶದಲ್ಲಿ ನಿರುದ್ಯೋಗ ದರ ಸಾರ್ವಕಾಲಿಕ ದಾಖಲೆಯನ್ನ ಬರೆದಿದೆ. ನಿರುದ್ಯೋಗದ ತೀವ್ರತೆಯಿಂದಾಗಿ ಯುವಕರು ಖಿನ್ನತೆಗೆ ಒಳಗಾಗ್ತಿದ್ದಾರೆ, ಅಪರಾಧ ಕೃತ್ಯಗಳತ್ತ ಮುಖ ಮಾಡ್ತಿದ್ದಾರೆ. ಯುವಕರಿಗೆ ಉದ್ಯೋಗ ನೀಡುವಲ್ಲಿ ಸಂಪೂರ್ಣ ವಿಫಲ ಆಗಿರುವಂತಹ ಈ ಸರ್ಕಾರ ಕೇವಲ ಸುಳ್ಳು ಭರವಸೆಗಳ ಮೂಲಕ ಯುವಜನತೆಗೆ ಮಗ್ಮಲ್ ಟೋಪಿಯನ್ನ ಹಾಕ್ತಾ ಬಂದಿದೆ. ಸೊ ಜನಸಾಮಾನ್ಯರ ಬೆನ್ನು ಮುರಿದಂತಹ ಅವೈಜ್ಞಾನಿಕ GST ಮತ್ತು ಬೆಲೆ ಏರಿಕೆ. ಹೌದು, ದೇಶದ ಆರ್ಥಿಕತೆ ಇಷ್ಟೊಂದು ತತ್ತರಿಸೋಕೆ ಕೇಂದ್ರ ಸರ್ಕಾರದ ಹುಂಬ ಮತ್ತು ಅವೈಜ್ಞಾನಿಕ ನೀತಿಗಳೇ ಕಾರಣ. ಒಂದು ದೇಶ ಒಂದು ತೆರಿಗೆ ಅನ್ನೋ ಘೋಷಣೆಯ ಜೊತೆಗೆ ಜಾರಿಗೆ ತಂದಂತ GST ವ್ಯವಸ್ಥೆ ಇವತ್ತು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪಾಲಿಗೆ ಮರಣ ಶಾಸನವಾಗಿ ಪರಿಣಮಿಸಿದೆ. ಹಾಲಿನ ಉತ್ಪನ್ನಗಳು, ಮೊಸರು, ಅಕ್ಕಿ, ಗೋಧಿ ಸೇರಿದಂತೆ ದಿನಬಳಕೆಯ ಅಗತ್ಯ ವಸ್ತುಗಳ ಮೇಲೂ ಸಹ ವಿವೇಚನಾರಹಿತವಾಗಿ GST ವಿಧಿಸುವ ಮೂಲಕ ಬಡವರ ಮತ್ತು ಮಧ್ಯಮ ವರ್ಗದವರ ಜೇಬಿಗೆ ಕತ್ತರಿ ಹಾಕಲಾಗ್ತಾ ಇದೆ. ಇದರ ಜೊತೆಗೆ ಗಗನಕ್ಕೇರಿರುವಂತಹ ಬೆಲೆ ಏರಿಕೆ ಸಾರ್ವಜನಿಕರ ಬದುಕನ್ನ ದುಸ್ತರಗೊಳಿಸಿದೆ. ಅಡುಗೆ ಅನಿಲ, ಅಡುಗೆ ಎಣ್ಣೆ, ಬೇಳೆಕಾಳುಗಳು ಹಾಗೂ ತರಕಾರಿಗಳ ಬೆಲೆ ಇವತ್ತು ಗಗನ ಮುಟ್ಟಿದೆ. ಈ ಹಿಂದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಣನೀಯವಾಗಿ ಇಳಿಕೆಯಾಗಿದ್ರೂ ಸಹ ಅದರ ಲಾಭವನ್ನ ದೇಶದ ಜನರಿಗೆ ತಲುಪಿಸದೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಇಳಿಸದ ಹುಂಬತನವನ್ನ ಕೇಂದ್ರ ಸರ್ಕಾರ ಪ್ರದರ್ಶಿಸಿತ್ತು.
ಇಂಧನ ದರ ಏರಿಕೆ ಸಹಜವಾಗಿಯೇ ಸಾರಿಗೆ ವೆಚ್ಚವನ್ನು ಹೆಚ್ಚಿಸಿ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಾಗೋಕೆ ಕಾರಣ ಆಗುತ್ತೆ. ಇದರಿಂದಾಗಿ ಸಾಮಾನ್ಯ ಜನರ ಕೊಳ್ಳುವ ಶಕ್ತಿ ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿಯುತ್ತೆ. ಜನರು ದಿನದ ಊಟಕ್ಕೂ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬಂಡವಾಳಶಾಹಿ ಮಿತ್ರರ ಪರವಾದ ನೀತಿಗಳು. ಮೋದಿ ಸರ್ಕಾರದ ಆರ್ಥಿಕ ನೀತಿಗಳು ದೇಶದ 140 ಕೋಟಿ ಜನರಿಗಾಗಿ ರೂಪಿತವಾಗಿಲ್ಲ. ಬದಲಿಗೆ ಅವು ಕೇವಲ ಬೆರಳೆಣಿಕೆಯ ಬಂಡವಾಳಶಾಹಿ ಉದ್ಯಮಿ ಮಿತ್ರರ ಅಭಿವೃದ್ಧಿಗಾಗಿ ಮಾತ್ರ ತಯಾರಾಗಿದೆ ಅನ್ನೋದು ಇವತ್ತು ಜಗಜ್ಜಾಹೀರಾಗಿದೆ. ದೇಶದ ವಿಮಾನ ನಿಲ್ದಾಣಗಳು, ಬಂದರುಗಳು, ರೈಲ್ವೆ ವ್ಯವಸ್ಥೆ, ಕಲ್ಲಿದ್ದಲು ಗಣಿಗಳು ಮತ್ತು ದೂರ ಸಂಪರ್ಕ ಕ್ಷೇತ್ರಗಳೂ ಸೇರಿದಂತೆ ಸಾರ್ವಜನಿಕ ವಲಯದ ಬೃಹತ್ ಸಂಸ್ಥೆಗಳನ್ನ ಕ್ರಮೇಣವಾಗಿ ಖಾಸಗಿ ಕಾರ್ಪೊರೇಟ್ ಮಿತ್ರರಿಗೆ ಧಾರೆ ಎರೆಯಲಾಗ್ತಾ ಇದೆ. ಒಂದ್ ಕಡೆ ದೇಶದ ಸಣ್ಣ ವ್ಯಾಪಾರಿಗಳು, ರೈತರು ಮತ್ತು ಮಧ್ಯಮ ವರ್ಗದವರು ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದ್ ಕಡೆ ಸರ್ಕಾರದ ಆಪ್ತ ಉದ್ಯಮಿಗಳ ಆಸ್ತಿ ಮಾತ್ರ ದಿನಕ್ಕೆ ಕೋಟ್ಯಾಂತರ ರೂಪಾಯಿಗಳ ಲೆಕ್ಕದಲ್ಲಿ ವೃದ್ಧಿ ಆಗ್ತಾ ಇದೆ. ಬಂಡವಾಳಶಾಹಿಗಳ ಒಳಿತನ್ನೇ ಇಡೀ ದೇಶದ ಅಭಿವೃದ್ಧಿ ಅಂತ ಬಿಂಬಿಸೋಕೆ ಹೊರಟಿರುವಂತಹ ಕೇಂದ್ರ ಸರ್ಕಾರದ ಧೋರಣೆ ಅತ್ಯಂತ ಖಂಡನೀಯ. ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಿದ್ದಾರೆ, ಬಡವರು ಮತ್ತಷ್ಟು ಬಡವರಾಗ್ತಿದ್ದಾರೆ. ಈ ತೀವ್ರ ಆರ್ಥಿಕ ಅಸಮಾನತೆಯೇ ದೇಶದ ಆರ್ಥಿಕ ಸ್ಥಿರತೆ ಹಾಳಾಗೋಕೆ ಮೂಲ ಕಾರಣ. ಇನ್ನು ಸುಳ್ಳು ಅಂಕಿಅಂಶಗಳ ಆಸರೆ ಮತ್ತು ಆಡಳಿತ ವೈಫಲ್ಯ. ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಪ್ರಶ್ನಿಸಿದ್ರೆ ತಕ್ಷಣವೇ ಸರ್ಕಾರದ ಸಚಿವರು ಮತ್ತು ಅವರ ಐಟಿ ಸೆಲ್ ಪ್ರಚಾರಕರು ನಕಲಿ ಅಂಕಿಅಂಶಗಳನ್ನ ಹಾಗೂ ಸುಳ್ಳು ಗ್ರಾಫ್ಗಳನ್ನು ಮುಂದಿಟ್ಕೊಂಡು ಜನರ ಹಾದಿ ತಪ್ಪಿಸೋಕೆ ಯತ್ನಿಸ್ತಾರೆ. ವಾಸ್ತವ ನೆಲೆಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ರೂ ಕಾಗದದ ಮೇಲೆ ಎಲ್ಲವೂ ಚೆನ್ನಾಗಿದೆ ಅಂತ ತೋರಿಸುವಂತ ಜಾಣತನವನ್ನ ಇವರು ಕರಗತ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದ ತಟಸ್ಥ ಸಂಸ್ಥೆಗಳು ವರದಿ ನೀಡಿದಾಗ ಇವರ ಸುಳ್ಳಿನ ಬುರುಡೆ ಒಡೆದು ಹೋಗ್ಬಿಡುತ್ತೆ. ಜನಸಂಖ್ಯಾ ಒತ್ತಡ, ನಿರಂತರವಾಗಿ ಹೆಚ್ಚುತ್ತಾ ಇರುವಂತಹ ಸಾಲದ ಹೊರೆ ಮತ್ತು ದೇಶದ ಮೂಲ ಸೌಕರ್ಯ ಕೊರತೆಗಳ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸುವಲ್ಲಿ ಒಕ್ಕೂಟ ಸರ್ಕಾರ ಸಂಪೂರ್ಣವಾಗಿ ಸೋತಿದೆ. ಕೇವಲ ಧರ್ಮ, ಜಾತಿ ಮತ್ತು ಭಾವನಾತ್ಮಕ ವಿಷಯಗಳನ್ನ ಮುಂದಿಟ್ಕೊಂಡು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತಹ ಆಡಳಿತಗಾರರು ದೇಶದ ಆರ್ಥಿಕತೆಯ ಸಬಲೀಕರಣವನ್ನ ಕಡೆಗಣಿಸಿದ್ದಾರೆ. ದೇಶದ ಜನಸಾಮಾನ್ಯರ ಆರ್ಥಿಕ ಸ್ಥಿತಿಯನ್ನ ಮತ್ತು ಯುವಕರ ಉಜ್ವಲ ಭವಿಷ್ಯವನ್ನ ಸರ್ವನಾಶ ಮಾಡಿರುವಂತಹ ಈ ಘೋರ ಆಡಳಿತ ವೈಫಲ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರೇ ನೇರ ಹೊಣೆಯನ್ನು ಹೊರಬೇಕಾಗಿದೆ. ಜಾಗತಿಕ ವೇದಿಕೆಯಲ್ಲಿ ಭಾರತದ ಸ್ಥಾನ 47ಕ್ಕೆ ಕುಸಿದಿರೋದು ಕೇವಲ ಒಂದು ಅಂಕಿಅಂಶ ಅಲ್ಲ, ಇದು ದೇಶದ ಆರ್ಥಿಕತೆಯ ಅಪಾಯದ ಮುನ್ಸೂಚನೆ. ಇನ್ನಾದರೂ ಕೇಂದ್ರ ಸರ್ಕಾರ ಕೇವಲ ಜಾಹೀರಾತುಗಳ ಮೂಲಕ ವಿಶ್ವಗುರು ಅಂತ ಡಂಗೂರ ಬಾರಿಸೋದನ್ನ ನಿಲ್ಲಿಸಬೇಕು. ಕಾರ್ಪೊರೇಟ್ ಮಿತ್ರರ ಹಿತರಕ್ಷಣೆಯನ್ನ ಬದಿಗಿಟ್ಟು ದೇಶದ ಜನಸಾಮಾನ್ಯರ ಕೈಗೆ ಉದ್ಯೋಗ ನೀಡುವ, ಬೆಲೆ ಏರಿಕೆಯನ್ನು ನಿಯಂತ್ರಿಸುವ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಉತ್ತೇಜಿಸುವಂತಹ ವಾಸ್ತವಿಕ ಆರ್ಥಿಕ ನೀತಿಗಳನ್ನ ಜಾರಿಗೆ ತರಬೇಕು. ಇಲ್ಲ ಅಂತಂದ್ರೆ ಕೇವಲ ಬಂಡವಾಳಶಾಹಿಗಳ ಏಳಿಗೆಯನ್ನೇ ದೇಶದ ಪ್ರಗತಿ ಅಂತ ನಂಬಿಸುವಂತ ಈ ಸರ್ಕಾರಕ್ಕೆ ಮತ್ತು ಅದರ ಜನವಿರೋಧಿ ನೀತಿಗಳಿಗೆ ದೇಶದ ಜನರೇ ತಕ್ಕ ಪಾಠ ಕಲಿಸೋದು ನಿಶ್ಚಿತ. ಆರ್ಥಿಕ ದಾರಿದ್ರ್ಯತನದತ್ತ ದೇಶವನ್ನ ತಳ್ತಾ ಇರುವಂತಹ ಕೇಂದ್ರ ಸರ್ಕಾರಕ್ಕೆ ಇವತ್ತು ಇಡೀ ಶೋಷಿತ ಸಮುದಾಯ ಧಿಕ್ಕಾರಕ್ಕೆ ಹೋಗ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.